ಆರಂಭ ಮಾಡೋಣ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ತುಂಬ ಸಂತೋಷವಾಗತಕ್ಕ ವಿಷಯ ಏನಪ್ಪಾ ಅಂದರೆ 7 ದಿವಸಗಳ ಹಿಂದೆ ಉಪನ್ಯಾಸ ಆರಂಭ ಆಗುವ ಹೊತ್ತಿಗೆ ಕುರ್ಚಿಗಳೆಲ್ಲ ಖಾಲಿ ಇತ್ತು. ಮುಂದಿನ ಕೆಲವು ಕುರ್ಚಿಗಳು ಮಾತ್ರ ತುಂಬಿತ್ತು. ಈ 8ನೇ ದಿವಸದ ಹೊತ್ತಿಗೆ ಪ್ರಾರಂಭದಲ್ಲೇ ಎಲ್ಲ ತುಂಬಿಬಿಟ್ಟಿದೆ. ಇದು ಬಹಳ ಸಂತೋಷದಾಯಕವಾದ ವಿಷಯ. ಉಳಿದ ದಿವಸಗಳಲ್ಲೂ ಒಂದು 15-20 ನಿಮಿಷ ಅಂದರೆ ತುಂಬುತ್ತಾ ಇತ್ತು. ಆತ ಮೊದಲೇ ಆರಂಭದಲ್ಲೇ ತುಂಬಿಬಿಟ್ಟಿರೋದು ಕೊನೆ ತನಕ ಎಲ್ಲ ತುಂಬಿಬಿಟ್ಟಿದ್ದಾರೆ. ಇದು ನನಗೆ ಬಹಳ ದೊಡ್ಡ ಒಂದು ಭರವಸೆಯನ್ನು ಕೊಡುತ್ತೆ. ಏನು ಅಂದರೆ ಚಾರುವಾಕರೋ, ನಾಸ್ತಿಕರೋ, ತಾರ್ಕಿಕರೋ, ವೈಜ್ಞಾನಿಕವಾದಿಗಳು, ವಿಚಾರವಾದಿಗಳು ಇವರೆಲ್ಲ ಏನೇ ಹರಿಸಾಹಸ ಪಟ್ಟರೂ ರಾಮಾಯಣ ಭಾರತಗಳ ಜನಪ್ರೀತಿಯನ್ನು ಕುಗ್ಗಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ಪರಮ ಸತ್ಯವನ್ನ ನೀವು ರುಜುವಾತು ಮಾಡಿ ತೋರಿಸ್ತೀವಿ. ಯಾವುದೇ ವೈದಿಕ ಧರ್ಮ ಪ್ರಿಯನಿಗೆ ಇದು ಅತ್ಯಂತ ಹರ್ಷವನ್ನು ಕೊಡತಕ್ಕಂಥ ಸಂಗತಿ. ನನಗೆ ಈ ಇಬ್ಬರು ಬಾಲಕರು ಮೊದಲಿನಿಂದ ಬಂದು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಯುವ ಜನಾಂಗದಲ್ಲಿ ಈ ಧಾರ್ಮಿಕ ಪ್ರಜ್ಞೆಯ ಮೂಲ ಸೆಲೆ ಇಲ್ಲವೇನೋ ಅಥವಾ ಯಾವುದೋ ಒಂದು ಪೀಳಿಗೆಯವರಿಗೆ ಮುಕ್ತಾಯವಾಗಿ ಬಿಡುತ್ತೇನೋ ಅಂತ ಇದ್ರೆ, ಇಲ್ಲ ಆ ಸುಳ್ಳದು ಅಂತ ಹೇಳಿ ನವ ಯುವಕರ ಬಗ್ಗೆ ಭರವಸೆಯನ್ನು ಕೊಡತಕ್ಕ ಈ ಇಬ್ಬರು ಕುಳಿತಿರತಕ್ಕಂಥದ್ದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿ. ಆತ್ಮೀಯರೇ, ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರಪಂಚದ ಅತ್ಯಂತ ಆದಿಮ ಸಂಸ್ಕೃತಿ ನಮ್ಮದು. ಇತ್ತೀಚೆಗೆ 2000 ಚಿಲ್ಲರೆ ವರ್ಷಗಳಿಂದ ಬಂದಿರೋರೆಲ್ಲ ನಾವು ಬಹಳ ದೊಡ್ಡವರು ಅಂತ ಮೆರೀತಾ ಇದ್ದಾಗ ನಮಗೆ ನಮ್ಮ ಹಿರಿಮೆ ಗರಿಮೆಗಳ ಪರಿಚಯವೇ ಇಲ್ಲವಾಗಿಬಿಟ್ಟಿದೆ. ನಮ್ಮ ವೈಭವ ಏನು, ನಮ್ಮ ಶ್ರೀಮಂತಿಕೆ ಏನು, ನಾವು ಹೇಗೆ ಇದ್ದೆವು, ನಮ್ಮ ಸ್ಥಿತಿ ಏನು, ಇವುಗಳ ಬಗ್ಗೆ ನಾವು ಅಭಿಮಾನ ಶೂನ್ಯರಾಗಿ ಬಿಡ್ತೀವಿ. ಇತ್ತೀಚಿನ ಒಬ್ಬ ಶೇಕ್ಸ್ಪಿಯರ್ ಬಗ್ಗೆ ಇಂಗ್ಲೆಂಡ್ನವರು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಆತನ ಎಷ್ಟೋ ನೂರು ವರ್ಷಗಳ ಹಿಂದಿನ ಮಹಾನ್ ಕವಿಗಳ ಬಗ್ಗೆ ನಮಗೆ ಪರಿಚಯ ಇಲ್ಲ ಆಗಿಬಿಟ್ಟಿದೆ. ನನಗನ್ನಿಸುತ್ತೆ, ಯಾವುದೇ ಒಂದು ಸಂಸ್ಕೃತಿ ಮುಂದಿನ ಜನಾಂಗಗಳಿಗೆ ಹೋಗಬೇಕಾಗಿದ್ರೆ ಈಗಿರತಕ್ಕಂಥವರು ಅದನ್ನು ಜತನ ಮಾಡಿ ಮುಂದಿನವರಿಗೆ ಕೊಡಬೇಕು. ಹಾಗೆ ಕೊಡದೇ ಹೋದರೆ ಸಾಂಸ್ಕೃತಿಕ ಕೊಂಡಿಯನ್ನು ಕಳಚತಕ್ಕಂಥ ಮಹಾ ಪಾಪಕ್ಕೆ ನಾವೆಲ್ಲ ಭಾಜನರಾಗಿ ಬಿಡ್ತೀವಿ. ಮುಸಲ್ಮಾನರಲ್ಲಿ, ನಾನು ಮೊನ್ನೆ ಯಾರತ್ತಲ್ಲ ಮಾತನಾಡ್ತಾ ಹೇಳ್ತಾ ಇದ್ದೆ, ಮುಸಲ್ಮಾನರಲ್ಲಿ ಕೇವಲ 6-7 ವರ್ಷಗಳ ಹುಡುಗರಿಗೆ ಕುರ್ಆನ್ ಪಠಣವನ್ನು ಮಾಡಿಸ್ತಾರೆ. ಅವರು ಪ್ರತಿನಿತ್ಯ ಅವರು ಓದಬೇಕಾಗುತ್ತೆ. ಮಸೀದಿಗೆ ಹೋಗತಕ್ಕಂಥದ್ದನ್ನು ಕಡ್ಡಾಯ ಮಾಡ್ತಾರೆ. ಅವರು ಚರ್ಚ್ಗೆ ಹೋಗತಕ್ಕಂಥದ್ದನ್ನು ಕಡ್ಡಾಯ ಮಾಡ್ತಾರೆ. ಅವರು ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ದೇವರೆಲ್ಲಿದ್ದಾನೆ ಅಂತ ಶುರು ಮಾಡ್ಕೊಂಡ್ಬಿಡ್ತೀವಿ. ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ದೇವರೆಲ್ಲಿದ್ದಾನೆ, ಯಾವುದೋ ಒಂದು ಹಂತ ಮೀರಬೇಕು. ಅದಕ್ಕೆ ಯಾವುದೋ ಒಂದು ಸಾಧನೆಯಾಗಿ, ಯಾವುದೋ ಒಂದು ಸಿದ್ಧಿಯಾಗಿ ಇವುಗಳನ್ನೆಲ್ಲ ತಿರಸ್ಕರಿಸ್ತಕ್ಕಂಥ ಯಾವುದೋ ಒಂದು ಮೇಲ್ಮಟ್ಟಕ್ಕೆ ನೀವು ಹೋದರೆ ಆ ಚರ್ಚೆಯನ್ನು ಆರಂಭ ಮಾಡಿ ನಾವು ಏನು ಶುರುವೇ ಆಗಿರಲ್ಲ, ಆಗಲೇ ಶುರು ಮಾಡ್ಬಿಡ್ತೀವಿ ಇದನ್ನು. ಎಲ್ಲೋ ಒಂದು ಕಡೆಗೆ ನಮಗೆ ನಮ್ಮ ದೇಶೀಯ ನೆಲೆ ನಮಗನ್ಸಲ್ವಾ? ನಮಗೆ ನಾವು ಬೆಲೆ ಕೊಡಬೇಕು, ನಮ್ಮ ತಾಯಿಗೆ ಬೆಲೆ ಕೊಡಬೇಕು, ನಮ್ಮ ತಾಯಿಯ ಭೂಮಿಗೆ ಬೆಲೆ ಕೊಡಬೇಕು, ತಾಯಿಯ ಸಂಸ್ಕೃತಿಗೆ ಬೆಲೆ ಕೊಡಬೇಕು. ನಮಗನ್ಸಲ್ವಾ? ನಮಗೆ ಯಾಕೆ ಈ ವಿದೇಶಿ ವ್ಯಾಮೋಹದ ಅಷ್ಟು ತೀವ್ರವಾಗಿ ಕಾಡಿಸುತ್ತೆ? ನಮಗೆ ಯಾಕೆ ವಿದೇಶಿ ಉಡುಪುಗಳ ಮೇಲೆ ಅಷ್ಟು ಭ್ರಮೆ ಇದೆ? ನನಗೆ ಎಷ್ಟೋ ಜನ ಕೇಳ್ತಾರೆ, ಹಣೆಗೆ ಯಾಕೆ ಇಟ್ಕೋಬೇಕು, ಹಣೆಗೆ ಇಟ್ಕೊಂಡ್ರೇನೇ ಹಿಂದೂ ಅಂತಲೋ ಅಂತ ಪ್ರಶ್ನೆ ಕೇಳ್ತಾರೆ. ಅಯ್ಯ, ಹಣೆಗೆ ಇಟ್ಟುಕೊಳ್ಳದಿರುವುದೇ ಒಂದು ಧರ್ಮದ ಸಂಕೇತ. ನೀವು ಹಣೆಗೆ ಇಟ್ಟುಕೊಳ್ಳದೇ ಇರತಕ್ಕಂಥದ್ದೇ ಒಂದು ಧರ್ಮದ ಸಂಕೇತವಾಗಿದ್ದಾಗ ನೀವು ಆ ಸಂಕೇತವನ್ನು ಯಾಕೆ ಪ್ರತಿನಿಧಿಸ್ತೀರಿ? ಒಬ್ಬ ಹಿಂದೂ ಆಗಿ, ಒಬ್ಬ ವೈದಿಕನಾಗಿ. ಹಿಂದೂ ಅನ್ನೋದಕ್ಕಿಂತ ನಾನು ವೈದಿಕ ಅಂತ ಕರಿತೀನಿ. ಹಣೆಗೆ ಏನಾದರೂ ಇಟ್ಟುಕೊಳ್ಳತಕ್ಕಂಥದ್ದು ನೀವು ಒಂದು ಧರ್ಮದ ಸಂಕೇತವನ್ನು ತೋರಿಸಬೇಕು ಜಗತ್ತಿಗೆ. ಹಣೆಗೆ ಇಟ್ಟುಕೊಳ್ಳದೆ ಕೇವಲ ಮೀಸೆ ತೆಗೆದುಬಿಟ್ಟು ಇಟ್ಟುಕೊಳ್ಳೋದು ಅದೇ ಒಂದು ಧರ್ಮದ ಸಂಕೇತ. ಯಾವುದೊಂದು ಶಿಲುಬೆ ನೇತಕೊಳ್ಳೋದು ಅದೊಂದು ಧರ್ಮದ ಸಂಕೇತ. ಅವರೆಲ್ಲ ಸಂಕೇತಗಳನ್ನ ಬಹಿರಂಗವಾಗಿ ತೋರಿಸಿ ನಾವು ಇವರು ಅಂತ ಹೇಳ್ತಾರೆ. ನೀವು ಯಾಕೆ ನಾವು ಇವರು ಅಂತ ಒಬ್ಬ ವೈದಿಕನಾಗಿ ಹಣೆಗೆ ಏನಾದರೂ ಇಟ್ಟುಕೊಳ್ಳಲ್ಲ? ನಮಗೆ ಯಾಕೆ ಅಂಜಿಕೆ? ಯಾಕೆ ನಮಗೆ ಯಾಕೆ ನಾವು ನಮ್ಮ ಧರ್ಮದ ಪ್ರತಿನಿಧಿಗಳು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳತಕ್ಕಂಥದ್ರಲ್ಲಿ ಹೆದರಿಕೆ? ನಾವು ತುಂಬಾ ಉದಾರವಾದಿಗಳಾಗಿ ಬಿಡ್ತೀವಿ, ತುಂಬಾ ಉದಾರಿಗಳು. ನಮಗೆಲ್ಲರೂ ಸಮಾನ, ಎಲ್ಲ ಧರ್ಮಗಳು ಸಮಾನ, ನಾವು ಎಲ್ಲರನ್ನೂ ಆಲಿಂಗನ ಮಾಡಿಬಿಡ್ತೀವಿ. ಎಂಥ ಹುಚ್ಚು ತೀರ್ಪುಗಳಿದೆಲ್ಲಾನು. ಯಾವಾಗ ನಿಮ್ಮ ಪಕ್ಕದಲ್ಲಿ ಇರತಕ್ಕಂಥ ಧರ್ಮೀಯನೊಬ್ಬ ಅದೇ ರೀತಿ ನಿಮ್ಮನ್ನು ಆಲಿಂಗನ ಮಾಡಿಕೊಳ್ಳುವುದಿಲ್ಲ,
ನೀವು ಯಾಕೆ ಆಲಿಂಗನ ಮಾಡಿಕೊಳ್ಬೇಕು? ಹಾಗೆ ನೀವು ಉದಾರಿಗಳಾಗುವುದರಿಂದ ನೀವು ಬಹಳ ದೊಡ್ಡ ಮನುಷ್ಯನೇನಾಗೋದಿಲ್ಲ. ಅವನ ಕಣ್ಣಿನಲ್ಲಿ ನೀವು ದುರ್ಬಲರಾಗ್ತೀರಿ. ದಯವಿಟ್ಟು ಗಮನಿಸಿ, ನಿಮ್ಮನ್ನ ಎಷ್ಟು ಸರಳವಾಗಿ, ಎಷ್ಟು ಮುಗ್ಧವಾಗಿ, ಎಷ್ಟು ಸುಲಭವಾಗಿ, ಎಷ್ಟು ಕುತರ್ಕದಿಂದ ನಿಮ್ಮನ್ನು ಎಳೆದು ಬಿಡ್ತಾರೆ ಅಂದ್ರೆ, ಎಲ್ಲ ದೇವರು ಒಂದೇ. ದೇವಸ್ಥಾನಕ್ಕೆ ಹೋದಾಗೆ ಚರ್ಚಿಗೆ ಬನ್ನಿ ಅಂತಾರೆ, ಇಲ್ಲ ಅವನ್ ನಿಮ್ಮ ದೇವಸ್ಥಾನ ಕರ್ಕೊಂಡು ಬನ್ನಿ, ಎಲ್ಲರೂ ಸಮಾನ. ನಮ್ಮ ಕೇಕ್ ತಿನ್ನಿ ಅಂತಾನೆ, ನೀವು ಕಡುಬು ತಿನ್ನಿಸಿ, ಸಾಧ್ಯ ಇಲ್ಲ ನಿಮಗೆ. ಕೇಕ್ ಅನ್ನತಕ್ಕಂಥದ್ದನ್ನು ಅವನು ತಿನ್ನಿಸಿ ಏನು ಸಂತೋಷ ಪಡ್ತಾನೆ ಗೊತ್ತೇ? ಯಾರಾದರೂ ಕ್ರಿಶ್ಚಿಯನ್ನ ಅಧ್ಯಯನ ಮಾಡೋ ಇದ್ರೆ ಮಾಡಿ, ದಯಮಾಡಿ. ನೀವು ಆ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸಿ ನಿಮ್ಮ ಮಕ್ಕಳಿಗೆ ಹುಟ್ಟು ಹಬ್ಬವನ್ನು ಆಚರಿಸುವಾಗ ಆ ಕೇಕ್ ಮೇಲೊಂದು ಮೇಣದ ಬತ್ತಿಯನ್ನಿಟ್ಟು ಅಂಟಿಸಿ ಅದನ್ನು ಉಫ್ ಅಂತ ಆರಿಸಿ, ಏನಿದು ಕರ್ಮ? ಅವನ ಧರ್ಮ ಅವನು ಮಾಡ್ಕೊಳ್ಳಿ ಬಿಡಿ. ಒಬ್ಬ ಕ್ರಿಶ್ಚಿಯನ್ ಹಾಗೆ ಮಾಡಬೇಕು, ಅವನ ಧರ್ಮಕ್ಕೆ ಅದೇನೋ ಮಾನ್ಯತೆ ಇದೆ. ನೀವು ಯಾಕೆ ಮಾಡ್ತೀರಿ ಹಾಗದನ್ನ? ನಿಮ್ಮದೇನು ದೀಪವನ್ನು ಆರಿಸುವ ಸಂಸ್ಕೃತಿಯೇ ನಿಮ್ಮದು? ನಿಮ್ಮದು ದೀಪವನ್ನು ಬೆಳಗತಕ್ಕಂತಹ ಸಂಸ್ಕೃತಿ ನಿಮ್ಮದು. ತಮಸೋಮ ಜ್ಯೋತಿರ್ಗಮಯ ನಿಮ್ಮ ಗುರಿ. ಅದು ಯಾವ ಪುರುಷಾರ್ಥವನ್ನು ನೋಡ್ತೀರಿ? ಮೇಣದ ಬತ್ತಿ ಆರಿಸೋದು, ಮೇಣದ ಬತ್ತಿ ಕೊಬ್ಬು. ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಯಾರು ಕೇಕನ್ನು ತಿನ್ನುತ್ತಾರೋ ಅವನು ಯೇಸು ಕ್ರಿಸ್ತನ ಮಾಂಸದ ತುಂಡನ್ನು ತಿಂದಂತೆ. ಕೇಳಿ ಯಾರೋ ನಿಮ್ಮ ಕ್ರಿಶ್ಚಿಯನ್ ಬಂಧುಗಳನ್ನು. ಕೇಕನ್ನು ಕತ್ತರಿಸಿ ಅವನು ಕೊಟ್ಟ ಅಂದ್ರೆ ಅದನ್ನು ನೀನು ತಿಂದಿದೀಯಾ ಅಂದ್ರೆ ಅವನು ಮಾಂಸ ತಿಂತಾ ಇದ್ದೀನಿ ಅಂತ ಅವರ ನಂಬಿಕೆ ಆಗಿದೆ. ನಮಗಾಗಿ ಯೇಸು ಕ್ರಿಸ್ತ ತನ್ನ ದೇಹವನ್ನು ಕೊಟ್ಟು ಬಿಟ್ಟ, ಅದನ್ನೇ ನಾವು ಕೇಕ್ ಅಂತ ತಿಂತೀವಿ, ಹೆಂಡಾನ ಆತನ ರಕ್ತ ಅಂತ ಕುಡಿತೀವಿ. ನಾವು ಪೆದ್ದ ಕೇಕ್ ತಿಂದಿದ್ದೆ. ನಮ್ಮ ಭ್ರಮೆಗೆ ಆ ಇಸ್ಕಾನ್ ದೇವಸ್ಥಾನದವರು ಬೆಂಬಲ ಕೊಡುವಂತೆ ಕೋಳಿ ಮೊಟ್ಟೆ ಇಲ್ಲದ ಕೇಕ್ ಮಾಡ್ತೀವಿ ಅಂತಾರೆ. ನಾನು ಇಸ್ಕಾನ್ಗೆ ಹೋಗಿದ್ದಾಗ ನಾವು ತುಂಬಾ ಬೇಕಾಗಿದ್ದವರು ತಿರುವು ಅಂತ ಇದ್ದಾರಲ್ಲಿ, ಆ ತಿರುವುಗಳನ್ನ ಅದನ್ನೇ ಕೇಳಿದೆ, ಇದೇನ್ ಬಂತ್ರಿ, ಯಾಕೆ ಕೇಕ್ ಮಾಡಿ ಇಟ್ಟಿದ್ದೀರಿ? ಕೋಳಿ ಮೊಟ್ಟೆ ಹಾಕಿಲ್ಲ, ಮೊಟ್ಟೆ ಹಾಕಿದ್ರೆ ಒಟ್ಟು ಕೇಕ್ ತಾನೇ ಇದು. ಯಾಕೆ ಈ ಭ್ರಮೆ ನಮಗೆ ಯಾಕೆ ಧೈರ್ಯ ಇಲ್ಲ? ನಮಗೆ ಯಾಕೆ ನಾವು ಪಂಚೆ ಉಟ್ಕೊಂಡು ಓಡಲ್ಲ ಅನ್ನತಕ್ಕಂಥ ಕೆಚ್ಚಿಲ್ಲ ನಮಗೆ? ನಾವು ಒಂದೇ ಒಂದು ಕಂಪನಿ ಬಂತು, ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತಕ್ಕೆ. ಆ ಒಂದು ಕಂಪನಿ ಬಂದು ನಮ್ಮನ್ನ ಎಷ್ಟು ಗುಲಾಮರನ್ನಾಗಿ ಮಾಡ್ತು ನೋಡಿ. ಇವತ್ತು ದಿವಸ 100 ಕಂಪನಿಗಳು ಭಾರತದ ಮೇಲೆ ಲಗ್ಗೆ ಹಾಕಿಬಿಟ್ಟಿದೆ. ಬೆಳಗ್ಗಿನಿಂದ ರಾತ್ರಿಯ ತನಕ ನಾವು ಅನ್ಯ ಕಂಪನಿಗಳು ಕೊಡತಕ್ಕಂಥ ಪದಾರ್ಥಗಳನ್ನೇ ಬಳಸ್ತೀವಿ. ನಮಗೆ ಗೊತ್ತಿಲ್ಲದೆ ನಮ್ಮ ಭಾರತದ ಹಣ ಕೋಟಿ ಕೋಟಿ ಹೋಗಿಬಿಡ್ತಾ ಇದೆ. ನಮ್ಮ ಯುವಕರು ಮಧ್ಯವಯಸ್ಕರೆಲ್ಲರೂ ಈ ಹ್ಯಾರಿ ಪಾಟರ್ ಸಿನಿಮಾ ನೋಡ್ತಾ ಕೂತ್ಕೊಳ್ತಾರೆ. ನಿಮ್ಗೆ ಗೊತ್ತಿರಬೇಕು ಹ್ಯಾರಿ ಪಾಟರ್ ಚಲನಚಿತ್ರ. ಆ ಹ್ಯಾರಿ ಅವನ ಅದ್ಭುತ ತೆಗೆದಾನೆ, ಆ ಮಾತು ಬೇರೆ. ಆ ಹ್ಯಾರಿ ಪಾಟರ್ ಚಲನಚಿತ್ರವನ್ನು ನೋಡಿ 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 ಎಷ್ಟು ಕೋಟಿ ರೂಪಾಯಿಗಳು ಹೋಗ್ಬಿಡುತ್ತೆ ಗೊತ್ತೇ ಅಲ್ಲಿಗೆ. ಹಿಂದಿನ ಸಲ ಒಂದು ಚಿತ್ರ ಬಂತು, ಅವನು ಅದರೊಳಗೆ ಭಾರತೀಯ ಹೆಣ್ಣನ್ನು ತೋರಿಸ್ತೀನಿ ಇಂದ. ನನಗೆ 2.5 ಗಂಟೆ ಸಿನಿಮಾದಲ್ಲಿ ಒಂದು 2 ನಿಮಿಷವಾದರೂ ಭಾರತೀಯ ಹೆಣ್ಣನ್ನು ತೋರಿಸ್ತಾನಲ್ಲ ಅಂತ ನೋಡಕ್ ಹೋದೆ. ಒಳ್ಳೆ ಕರಿಗೂಬೆಯನ್ನು ತೋರಿಸಿದ್ದ ಅವನು. ಯಾಕೆ ಭಾರತದಲ್ಲಿ ಸುಂದರಿಯರೇ ಸಿಗಲಿಲ್ಲ ಅವನಿಗೆ? ಎಂಥ ಕುತ್ಸಿತ ಮನಸ್ಸು ಗೊತ್ತೇ ನಿಮಗೆ? ರಾಧಾಕೃಷ್ಣನ್ ಚಿತ್ರವನ್ನ ಪಕ್ಕದಲ್ಲಿ ಇನ್ಯಾವನೋ ಒಬ್ಬ ಬ್ರಿಟಿಷನ್ನ ಪಕ್ಕದಲ್ಲಿ ರಾಧಾಕೃಷ್ಣನ ಮುಖ ಕಪ್ಪುಗೆ ಮಾಡಿ ತೋರಿಸ್ತಾರೆ. ಪ್ರಪಂಚದ ಯಾವ ವಿದೇಶಿಯನೂ ಭಾರತದ ಸಂಸ್ಕೃತಿಯನ್ನ, ಭಾರತದ ಸಿರಿವಂತಿಕೆಯನ್ನ ಒಪ್ಪಿಕೊಳ್ಳುವ ವಿಶಾಲ ಮನಸ್ಸು ಇಲ್ಲ. ಮ್ಯಾಕ್ಸ್ ಮುಲ್ಲರ್ ನಮ್ಮ ವೇದಗಳ ಬಗ್ಗೆ ತುಂಬಾ ಪರವಾಗಿ ಮಾತಾಡ್ತಾನೆ ಅಂತ ನಮ್ಮ ಸಂಸ್ಕೃತ ಪಂಡಿತರು ಹೊಗಳಿದ್ದೆ ಆ ಮ್ಯಾಕ್ಸ್ ಮುಲ್ಲರ್ನ. ಅವನು ಎಂಥ ಅಯೋಗ್ಯ ಅಂದ್ರೆ ಅವನು ಆಮೇಲೆ ಬರೆದ ಕಾಗದಗಳಿಂದ ಗೊತ್ತಾಗುತ್ತೆ. ವೇದಗಳನ್ನು ನಾನು ಪ್ರಚಾರ ಮಾಡ್ತೀನಿ, ಆಂಗ್ಲ ಭಾಷೆಗೆ ಅನುವಾದ ಮಾಡ್ತೀನಿ ಅಂತ ಹೇಳಿ ಅವನು ಮಾಡಿದ ಕೆಲಸ ಏನು ಅಂದ್ರೆ ಕಾಗದ ಬರೀತಾನತ. ನಾನು ವೇದಗಳಲ್ಲಿ ಇರತಕ್ಕಂಥ ದೌರ್ಬಲ್ಯ ಎಳೆಗಳನ್ನೆಲ್ಲ ತೋರಿಸಿಕೊಟ್ಟಿದ್ದೇನೆ, ಇನ್ನು ಭಾರತೀಯರನ್ನು ಒಡೆಯತಕ್ಕದ್ದು ನೀವು ಅಂತ ಬರೀತಾನ. ನಮ್ಮ ಸಂಸ್ಕೃತದ ಪ್ರಾಧ್ಯಾಪಕರುಗಳು ಆತನನ್ನ ಮೋಕ್ಷ ಮುಲ್ಲರ ಅಂತ ಹೊಗಳಿದ್ದು. ಆತ್ಮೀಯರೇ, ನೀವು ನಿಮ್ಮ ಅತ್ಯಂತ ಶ್ರೀವಂತಿಕೆಯ ಭಾರತದ ಸಂಸ್ಕೃತಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ಕಳಿಸದೆ ಹೋದರೆ ನಾವು ಬಹಳ ದೊಡ್ಡ ಪಾಪವನ್ನು ಮಾಡ್ತೀವಿ. ನಾವು ವೈದಿಕ ಸಂಸ್ಕೃತಿ ಎನ್ನತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಬೆಳಕಾಗಿ ಬಿಟ್ಟಿದೆ. ವೈದಿಕ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮಗೆ ಇಲ್ಲದೆ ಹೋಗಲಿ ಬಿಡಿ. ಕನಿಷ್ಠ ರಾಮಾಯಣ ಭಾರತಗಳನ್ನಾದರೂ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಅದಕ್ಕೆ ಮುಂಚೆ ರಾಮಾಯಣ ಭಾರತಗಳನ್ನು ನಾವು ಅಧ್ಯಯನ ಮಾಡಬೇಕು. ನನಗೆ ಗೊತ್ತಿಲ್ಲ, ಇಷ್ಟು ಜನ ಇದ್ದೀರಿ, ಎಷ್ಟು ಜನರ ಮನೆಯಲ್ಲಿ ರಾಮಾಯಣ ಭಾರತದ ಪುಸ್ತಕಗಳು ಇವೆ ಅಂತಲೇ ಗೊತ್ತಿಲ್ಲ ನನಗೆ. ಒಬ್ಬ ಕ್ರಿಶ್ಚಿಯನ್ನ ಮನೆಯಲ್ಲಿ ನೋಡಿ, ಒಂದಲ್ಲ 30-40 ಬೈಬಲ್ ಪ್ರತಿಗಳು ಇಟ್ಕೊಂಡಿರ್ತಾನೆ ಆಯ್ತಾ. ಎಷ್ಟು ಧಾರ್ಮಿಕ ಪ್ರಜ್ಞೆ ಇದೆ ಅವರಿಗೆ.
ಪ್ರತಿಯೊಬ್ಬ ಕ್ರಿಶ್ಚಿಯನ್, ಪ್ರತಿಯೊಬ್ಬ ಮುಸ್ಲಿಂ ತನ್ನ ಆದಾಯದ ಒಂದಿಷ್ಟು ಭಾಗವನ್ನು ತೆಗೆದಿಡ್ತಾನೆ ಧರ್ಮ ಪ್ರಚಾರಕ್ಕಾಗಿ. ಪ್ರತಿಯೊಬ್ಬ ಕ್ರಿಶ್ಚಿಯನ್ ಪ್ರತಿಜ್ಞೆ ಮಾಡ್ತಾನೆ ಆತನ ಧರ್ಮಗುರುವಿನ ಮುಂದೆ, ನನ್ನ ಜೀವನದಲ್ಲಿ ಒಬ್ಬ ಹಿಂದುವನ್ನಾದರೂ ಪರಿವರ್ತನೆ ಮಾಡಿ ಸೇರಿಸ್ಕೊಂಡ್ಬಿಡ್ತೀನಿ. ಆತನ ಇಡೀ ಜೀವನದ ಗುರಿಯೇ ಹಾಗಾಗುತ್ತೆ, ತನ್ನ ಇಡೀ ಜೀವನ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ್ಕಾಗಿ. ಎಲ್ಲಿ ನಾವು ಎಷ್ಟು ಜನ ನೀವೇನು ಪರಿವರ್ತನೆ ಮಾಡಬೇಡಿ, ಆದರೆ ಧರ್ಮ ಪ್ರಚಾರವನ್ನು ನಿಮ್ಮ ಮಕ್ಕಳಿಗೆ ಮಾಡಿ, ನಿಮ್ಮ ಪಕ್ಕದ ಮನೆಯಲ್ಲಿ ಮಾಡಿ, ಪಕ್ಕದ ರಸ್ತೆಯಲ್ಲಿ ಮಾಡಿ. ನಾವು ಧಾರ್ಮಿಕರಾಗೋಣ ಮೊದಲು. ಯಾಕೆ ಆ ತೀವ್ರ ಪ್ರಜ್ಞೆ ಇರಲ್ಲ? ಪ್ರತಿಯೊಬ್ಬ ಹಿಂದುವು ದಯವಿಟ್ಟು ಒಂದು 15-20 ನಿಮಿಷ ನಮ್ಮ ಧರ್ಮದ ಬಗ್ಗೆ ಯೋಚನೆ ಮಾಡುವಷ್ಟು ಪುರುಷಿತ್ತು ಇಟ್ಕೊಳ್ಳೋಕ್ಕಾಗೋದಿಲ್ವೇ? MN ವೆಂಕಟಾಚಲಯ್ಯನವರು ತುಂಬಾ ಸ್ನೇಹಿತರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದವರು. ಆ ಮನುಷ್ಯ ಸರ್ವೋಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಧೀಶರಾಗಿದ್ದವರು. ಎಷ್ಟು ತೀವ್ರತೆ ಇರ್ತದೆ ಅವರಿಗೆ, ಎಷ್ಟು ಒತ್ತಡಗಳಿರ್ತದೆ. ಪ್ರತಿನಿತ್ಯ ನನಗೆ ಗೊತ್ತಿದೆ, ಅವರು ಪ್ರತಿನಿತ್ಯ ಇಡೀ ಪತಂಜಲಿ ಯೋಗ ಸೂತ್ರಗಳನ್ನು ಮುಗಿಸದೆ, ವಿಷ್ಣು ಸಹಸ್ರನಾಮವನ್ನು ಹೇಳದೆ, ಗಣಹೋಮವನ್ನು ಮಾಡದೆ ಮನೆ ಬಿಡ್ತಿರೋದಿಲ್ಲ. ಇವತ್ತಿಗೂ ಬಿಡಲ್ಲ ಅವರು. ಹೇಗ್ರಿ ಸಾಧ್ಯ ಆಗುತ್ತೆ ಅವರಿಗೆ? ಅವರು ಎಂದು ಉಪನೀತರಾದರೂ ಈಗ 60 ಚಿಲ್ಲರೆ ವರ್ಷ, ಈಗಲೂ ಅವರು ಈ ಮೂರನ್ನು ಪ್ರತಿನಿತ್ಯ ಮಾಡ್ತಾರೆ. ಅವರು ಹೇಗೆ ಸಾಧ್ಯ ಇದೆ ಅವರಿಗೆ? ನಮಗೆ ಯಾಕೆ ಆಗೋದಿಲ್ಲ? ಅದು ಏನು ಖುಷಿ ಕಾರಣ ಕೊಡ್ತೀವಿ, ಕಾಲ ಇಲ್ಲ ಅಂತೀವಿ, ಏನೋ ಕಚೇರಿ ಅಂತೀವಿ. ಕಚೇರಿ ಇರೋದು ಅಷ್ಟರಿಗೆ ಇರ್ತದೆ, ಇಲ್ಲ ಅಂತ ಯಾರು ಹೇಳಿದ್ರು? ನಿಮಗೆ ಯಾವ್ಯಾವುದಕ್ಕೋ ಕಾಲ ಇರ್ತದೆ. ಈ ಒಂದು ದಿವಸದಲ್ಲಿ ಒಂದು 15, 20, 30 ನಿಮಿಷ ನಿಮ್ದು ಯಾವುದೋ ಕರ್ಮ ಇಟ್ಕೊಳ್ಳಿ. ಯಾಕೆ ಮಾಡೋಕ್ಕಾಗಲ್ಲ? ಆತ್ಮೀಯರೇ, ತುಂಬಾ ಒಂದಷ್ಟು ಸಂತೋಷದಿಂದ, ಒಂದಷ್ಟು ಖೇದದಿಂದ ಈ ಮಾತನ್ನು ಹೇಳಬೇಕಾಗುತ್ತೆ. ಇಷ್ಟೊಂದು ಜನ ಸೇರಿದ್ದೀರಿ, ನಿಮ್ಮನ್ನು ನೋಡಿ ನನಗದನ್ನು ಹೇಳಬೇಕು ಅನಿಸುತ್ತೆ. ನೀವೆಲ್ಲ ಯಾವುದೋ ಒಂದು ಪ್ರತಿಜ್ಞೆ ಮಾಡಬೇಕು. ನಿಮ್ಮ ಎಲ್ಲರ ಮನೆಯಲ್ಲೂ ಒಂದೊಂದು ರಾಮಾಯಣದ ಯಾವುದೋ ಒಂದು ಪ್ರತಿ, ಮಹಾಭಾರತದ ಯಾವುದೋ ಒಂದು ಪ್ರತಿ. ಅಲ್ಲ ಸ್ವಾಮಿ, ಇಡೀ ಪ್ರಪಂಚವೇ ಭಾರತದ ಸಂಸ್ಕೃತಿ ಅಂದ್ರೆ ಒಂದು ರಾಮಾಯಣ, ಒಂದು ಮಹಾಭಾರತ ಅಂತ ಹೇಳಿ ಕೊಂಡಾಡಬೇಕಾಗಿದ್ದರೆ ನಮಗೇ ಅದರ ಪ್ರಜ್ಞೆ ಬೇಡವೇ? ನಮಗೆ ಮಹಾಭಾರತ ರಾಮಾಯಣಗಳು ಬೇಡವೇ? ಆ ಬಾಲ್ಯ ವಯಸ್ಸಿನಲ್ಲಿ ರಾಮಾಯಣ ಕಥೆಗಳನ್ನು ಕಥೆ ಅಂತಲೇ ಹೇಳಬೇಕು. ಆ ಕಥೆಯ ಪ್ರಭಾವ ಆ ಮಕ್ಕಳಲ್ಲಿ ಆಗಬೇಕು. ಒಬ್ಬ ಶಿವಾಜಿ ಹಾಗೆ ಬೆಳೆದು ಬಿಟ್ಟ ಅಂದ್ರೆ ಹೇಗೆ ಬೆಳೆದ ಆತ? ಒಬ್ಬ ಗಾಂಧಿಗೆ ಆ ಶಕ್ತಿ ಒಂದು ಎಲ್ಲಿಂದ ಬಂತದು? ಗಾಂಧೀಜಿ ನಮ್ಮ ಹಾಗೆ ಇದ್ದವರು, ನಮ್ಮ ಹಾಗೆ ಯಾವುದು ಸಣ್ಣ ಪುಟ್ಟ ಕಳ್ತನ ಮಾಡಿದವರು, ಬೀಡಿ ಸೇದ್ದವರು. ಹೇಗಾದ್ರವ್ರು ಆಮೇಲೆ? ಯಾಕಾದ್ರವ್ರು ಹಾಗೆ? ಯಾವ ಸೆಲೆಯವರ ಮೇಲೆ ಪ್ರಭಾವ ಬೀರ್ತು? ಯಾರ್ಯಾರು ಮಹಾಭಾರತವನ್ನು ಓದ್ತಾರೆ, ಓದಿದ್ದಾರೆ, ಮಹಾ ವಿಮರ್ಶಕರಾಗ್ತಾರೆ. ಯಾರ್ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ, ಮೋಕ್ಷ ಅದೆಲ್ಲ ಪಕ್ಕಕ್ಕೆ ಬಿಡಿ, ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡ್ತಾರೆ ಎಷ್ಟು ತೀಕ್ಷ್ಣಮತಿಗಳಾಗ್ತಾರೆ. ಭಗವದ್ಗೀತೆಯನ್ನು ಅಧ್ಯಯನ ಮಾಡಿಬಿಟ್ರೆ, ಭಗವದ್ಗೀತೆಯ ಆಂತರ್ಯವನ್ನು ಹೊಕ್ಕಿಬಿಟ್ರೆ, ಬಹುಶಃ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ರೆ ಆತನ ಜೀವನದಲ್ಲಿ ನೋವೇ ಇರಲ್ಲ, ಶಂಕೆಯೇ ಇರಲ್ಲ, ಅಸಮಾನತೆಯೇ ಇರೋದಿಲ್ಲ. ಭಗವದ್ಗೀತೆಯ ಅಧ್ಯಯನ ನಿಮಗೆ ಎಂತಹ ಧೈರ್ಯವನ್ನು ಕೊಡುತ್ತೆ. ಭಗವದ್ಗೀತೆ ಎನ್ನತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬರೀ ಜೀವನ ಅಲ್ಲ, ನಮಗೇನಾದರೂ ಭಗವದ್ಗೀತೆಯನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬಂದುಬಿಟ್ರೆ ಪ್ರಪಂಚದ ಯಾವುದೇ ಸಮಸ್ಯೆಗೆ ಭಗವದ್ಗೀತೆಯಲ್ಲಿ ಉತ್ತರ ಹುಡುಕಿಬಿಡಬಹುದು ನಾವು. ಯಾವುದೇ ಸಮಸ್ಯೆ, ಅಮೆರಿಕಕ್ಕೆ ಸಂಬಂಧಪಟ್ಟರಲ್ಲಿ, ಭಾರತಕ್ಕೆ ಸಂಬಂಧಪಟ್ಟರಲ್ಲಿ, ಕರ್ನಾಟಕ ಕಾವೇರಿ ಏನೆಯ ಪರಿಹಾರ ನಾನು ಭಗವದ್ಗೀತೆಯಲ್ಲಿ ಹೇಳ್ತೀನಿ. ನೀವು ಯಾವುದೇ ಸಮಸ್ಯೆಯನ್ನು ನೋಡಿದ್ರೂ ನಿಮಗೆ ಓದೋದು ಗೊತ್ತಿರಬೇಕು, ಅರ್ಥ ಮಾಡಿಕೊಳ್ಳೋದು ಗೊತ್ತಿರಬೇಕು. ಅದು ಹೇಗ್ರಿ ಭಗವದ್ಗೀತೆ ಅನ್ನೋದು ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಭಾಷೆಗಳಿಗೂ ಎಲ್ಲ ಧರ್ಮಗಳಿಗೂ ಹೇಗೆ ಅನುವಾದ ಆಯ್ತದು? ಏನು ಶಕ್ತಿ ಇಲ್ಲದೆ ಆಗಿಬಿಡುತ್ತೆ ಅದು. ಅದರ ದೌರ್ಭಾಗ್ಯ ಏನಪ್ಪ ಅಂದ್ರೆ ನಾವೇ ನೋಡಲ್ಲ. ಅದು ನನಗೆ ತುಂಬಾ ನೋವಾಗುತ್ತೆ ಇಂತಹ ಸಂದರ್ಭಗಳಲ್ಲಿ. ಬೈಬಲ್ನ ಪ್ರತಿಗಳು, ಕುರಾನ್ನ ಪ್ರತಿಗಳು ಲೆಕ್ಕವಿಲ್ಲದಷ್ಟು ಉಚಿತವಾಗಿ ಹಂಚುತ್ತಾರೆ ಅವರೆಲ್ಲರೂ. ನಮಗೆ ನಮ್ಮ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಭಗವದ್ಗೀತೆ ಪ್ರತಿಯೂ ಇರಲ್ವಲ್ಲ. ಅಕಸ್ಮಾತ್ ಇದ್ರೂ ಅಲಂಕಾರಕ್ಕಿರುತ್ತೆ ಅಷ್ಟೇ. ಎಷ್ಟು ಜನ ಅಧ್ಯಯನ ಮಾಡ್ತೀವಿ ನಾವು? ಯಾಕೆ ಮಾಡಲ್ಲ? ಯಾಕೆ ಆ ತೀವ್ರತೆ ಇಲ್ಲ? ಯಾಕೆ ನಮ್ಮ ಧರ್ಮದ ಬಗ್ಗೆ ನಮಗೆ ಕಾಳಜಿ ಇಲ್ಲ? ಯಾಕೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲ್ಲ? ಯಾಕೆ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಹೇಳಿಕೊಡಲ್ಲ? ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ತಾವು ದಯಮಾಡಿ, ಇದು ನಿಮ್ಮ ಹೊಣೆ, ಇದು ನಿಮ್ಮ ಕರ್ತವ್ಯ. ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಸಂಸ್ಕೃತಿ ನಿಮ್ಮಲ್ಲಿದೆ, ನಿಮಗೆ ಗೊತ್ತಿಲ್ಲದೆ ಇದೆ, ಸುಪ್ತವಾಗಿದೆ. ಅದು ತೆಗಿಬೇಕು, ಮುಂದಿನವ್ರಿಗೆ ಹೇಳ್ಕೊಡ್ಬೇಕು. ಅದು ನಮ್ಮ ಜವಾಬ್ದಾರಿ. ಒಂದು ನದಿಯ ನೀರು ಹರಿದು ಬರ್ತಾ ಇದೆ ಅಂದ್ರೆ ಆ ನದಿ ನೀರು ನಾವು ಕೂಡ ತಗೊಂಡ್ಬಿಡೋದಿಲ್ಲ, ಮುಂದಿನವ್ರು ಬಿಡ್ತಾ ಇರ್ತೀವಿ, ಮತ್ತೆ ಬರ್ತಾ ಇರ್ತದೆ.
ಸಾಂಸ್ಕೃತಿಕ ಪ್ರವಾಹ ಅನ್ನತಕ್ಕಂಥದ್ದು ಹಾಗೆ. ನಾವು ಅನುಭವಿಸಬೇಕು, ಅದನ್ನು ಅರ್ಥೈಸಬೇಕು, ಅರಗಿಸಿಕೊಳ್ಳಬೇಕು, ಅನುಷ್ಠಾನ ಮಾಡಬೇಕು, ನಮ್ಮದನ್ನಾಗಿ ಮಾಡ್ಕೋಬೇಕು, ಪೀಳಿಗೆಗೆ ಕೊಡಬೇಕು, ಮುಂದಿನವರಿಗೆ ಕೊಡಬೇಕು. ನೀವು ಹೇಗೆ ನಿಮ್ಮ ಆಸ್ತಿಯನ್ನು ಮುಂದಿನವರಿಗೆ ಕೊಡ್ತೀರೋ ಹಾಗೆ ಈ ಸಾಂಸ್ಕೃತಿಕ ಆಸ್ತಿಯನ್ನು ಮುಂದಿನವರಿಗೆ ಕೊಡಬೇಕು. ಆ ಜವಾಬ್ದಾರಿ ನಮ್ಮದು. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾಗಿದ್ದರೆ ನಾವು ಮೊದಲು ಅದನ್ನು ಅಧ್ಯಯನ ಮಾಡಬೇಕು, ನಾವು ಮೊದಲು ಅದನ್ನು ಅರ್ಥೈಸಬೇಕು. ಹೀಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ತಾವೆಲ್ಲರೂ ಒಂದೊಂದು ರಾಮಾಯಣದ ಪ್ರತಿ, ಒಂದೊಂದು ಮಹಾಭಾರತದ ಪ್ರತಿಯನ್ನು ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಟು ನೀವು ಅದನ್ನು ಓದಬೇಕು. ಇಷ್ಟೆಲ್ಲ ನಾನು ಹೇಳಬೇಕು ಅಂತಿರೋದಿಲ್ಲ, ನಿಮ್ಮನ್ನೆಲ್ಲ ನೋಡಿ ನನಗೆ ಹೇಳಬೇಕು ಅನ್ನಿಸ್ತು. ಇಷ್ಟೊಂದು ಜನ ಇದ್ದೀರಲ್ಲ, ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡೋಣ ಇದನ್ನು, ಹೇಗೂ ನಾಳೆ ಸಿಗಲ್ಲ ನಾವು. ನೀವು ಒಂದು ಪುಟ್ಟ ಪ್ರಶ್ನೆ ಹೇಳ್ತಾ ಇದ್ರು ಮಹಾಭಾರತದ ಬಗ್ಗೆ. ಮಹಾಭಾರತ ಅನ್ನತಕ್ಕಂಥದ್ದು ಕೇವಲ 24,000 ಶ್ಲೋಕಗಳ ಒಂದು ಜಯ ಅನ್ನತಕ್ಕಂಥ ಗ್ರಂಥ. ಅದಕ್ಕೆ ಆಮೇಲೆ 50,000 ಶ್ಲೋಕಗಳಾಯಿತು, ಅದು ಭಾರತ ಅಂತಾಯಿತು. 1,00,000 ಶ್ಲೋಕ ಸೇರಿತು, ಅದು ಮಹಾಭಾರತ ಅಂತ ಆಗಿಬಿಡ್ತು. ಆದ್ದರಿಂದ ಮಹಾಭಾರತದಲ್ಲಿ ಈಗಿರತಕ್ಕಂಥ ಸ್ವರೂಪ ಮೂಲ ವ್ಯಾಸರು ಬರೆದಿರತಕ್ಕಂಥ ಭಾರತ ಅಲ್ಲ. ಇದು ವಿದ್ವಾಂಸರು ಅನ್ನಿಸ್ಕೊಂಡಿರತಕ್ಕಂಥವರು ಹೇಳ್ತಾರೆ. ನಾನು ಸುಮಾರು ಒಂದು 20 ವರ್ಷಗಳಿಂದ ಈ ಪ್ರಶ್ನೆಯನ್ನು ಪ್ರತಿ ಸಭೆಯಲ್ಲೂ ಕೇಳ್ತಾ ಇದ್ದೀನಿ. ಅದು ಯಾರೇ ವಿದ್ವಾಂಸರಿರಲಿ, ದಯಮಾಡಿ ಆಯ್ತು ನೀವು ಹೇಳಿದ್ದೆ ಒಪ್ಕೊಂಡ್ಬಿಡೋಣ ವಾದಕ್ಕೆ. ದಯಮಾಡಿ ತಾವು ಆ 1,00,000 ಶ್ಲೋಕಗಳಲ್ಲಿ 24,000 ಶ್ಲೋಕ ತೆಗೆದು ಇದೇ ಮೂಲ ಭಾರತ ಅಂತ ತೋರಿಸ್ರಪ್ಪ. 24 50 ಆಯಿತು, 50 1,00,000 ಆಯಿತು ಅಂತ ಹೇಳ್ತಾ ಇದ್ದೀರಲ್ಲ, ಇರಲಿ ಒಪ್ಪೋಣ. ನಂಗೆ ಗೊತ್ತಿಲ್ಲ, ನಾನು ಒಪ್ಕೊಳ್ತಿಲ್ಲ ಅದನ್ನ. 1,00,000 ಶ್ಲೋಕವಾಗಿ ವಿಸ್ತಾರವಾಗಿದೆ ಅಂತ ಹೇಳುವುದಕ್ಕೆ ಸಾಧಾರವಾಗಿ ಇದು 24, ಇದು 50, ಇದು 1,00,000 ಅಂತ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ ತನಕ? ಆಯ್ತು ರೀ, 1,00,000 ಇರ್ಲಿ ಬಿಡಿ, ಬೆಳೆಯಲಿ ಬಿಡಿ, ಯಾಕೆ ಬೆಳಿಬಾರದು ಮಹಾಭಾರತ? ನನಗೆ ಗೊತ್ತಾಗ್ತಾ ಇಲ್ಲ ಮಹಾಭಾರತದಲ್ಲಿರ್ತಕ್ಕಂಥ ಯಾವ ಭಾಗ ಚೆನ್ನಾಗಿಲ್ಲ, ಮಹಾಭಾರತದಲ್ಲಿರ್ತಕ್ಕಂಥ ಯಾವ ಭಾಗ ಹೊಸದಾಗಿ ಸೇರಿಸಿದಂತೆ ಇದೆ. ಯಾವುದೋ ಅನ್ಯ ಧರ್ಮಗಳವರು ಬಂದು ನಮ್ಮ ಕಿವಿ ಕಚ್ಚಿದ್ರು, ಕೃಷ್ಣನ ಅಕ್ಷಯ ವಸ್ತ್ರ ಪ್ರಧಾನ ಆಮೇಲೆ ಸೇರ್ಬಿಡ್ತು. ಯಾರು ಹೇಳಿದ್ರು ಆಮೇಲೆ ಸೇರ್ತು ಅಂತ? ನೀವು ಅವರು ಬಿಡಿ, ನಮಗೇ ಸಂದೇಹ. ಅದು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ನಮಗೇ ಇಲ್ಲದ ಸಂದೇಹಗಳು ಬಂದ್ಬಿಡುತ್ತೆ. ನಮಗೆ ಯಾಕೆ ಸಂದೇಹ ಬರುತ್ತೆ ಗೊತ್ತಾ? ನಮ್ಮ ಸಂದೇಹಗಳನ್ನು ನಮ್ಮ ದೊಡ್ಡವರು ಪರಿಹಾರ ಮಾಡಿರಲ್ಲ. ಉಪನಯನ ಆಗಿರುತ್ತೆ ಅವನಿಗೆ. ಉಪನಯನ ಆಗ್ತಾ ಇದ್ದಾಗ ಆ ಜನಿವಾರ ಯಾಕೆ ಹಾಕೋಬೇಕು ಅಂದ್ರೆ ಬೆನ್ನವೇ ಅದೇ ಹೇಳ್ಕೋಬೇಕು ಅನ್ನೋ ತನಕ ಹೋಗಿರುತ್ತೆ ಅವನಿಗೆ. ಮುಂದಕ್ಕೆ ಹೋಗುವುದೇ ಇಲ್ಲ ನಮಗೆ. ಅರೆ ಆ ಯಜ್ಞೋಪವೀತ ಅಂದ್ರೇನು, ಯಜ್ಞದ ಉಪವೀತ ಅಂದ್ರೆ ಅರ್ಥ ಏನು? ಆ ಮೂರಳೆ ಅಲ್ಲ, ಅದು ಮೂರಳೆ ಅಂತ ಹೇಳ್ತಾರೆ. ನಾವು ಮೂರಳೆ ಅಂತ ಬಂದ್ಬಿಡ್ತೀವಿ ಈ ಕಡೆಗೆ. ಎಲ್ಲಿ ಮೂರಳೆ ಅದು? ಅದು 9 ಎಳೆ. ಅದು 9 ಏನನ್ನು ಪ್ರತಿನಿಧಿಸುತ್ತೆ? ಯಾಕಾಗಿ ಒಂದೊಂದು ಎಳೆ ಇದೆ? ಅದ್ರ ಜೊತೆ ಬ್ರಹ್ಮಗಂಟಿನ ಅರ್ಥ ಏನು? ಯಾವ ಉಪನಯನ ಕಾರ್ಯದಲ್ಲಿ ಯಾವನಾದ್ರೂ ಒಬ್ಬನು ಹೇಳಿದ್ರೆ ತಾನೇ ಹುಡುಗನ ಗೊತ್ತಾಗೋದು. ನಮಗೆ ಹೇಳಿಲ್ಲ, ನಮಗೆ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ನಾವು ಹೇಳಲ್ಲ, ಹೋಯ್ತು. ಏನೂ ಇಲ್ಲದೆ ಯಾವುದೋ ಯಜ್ಞೋಪವೀತ ಮಾಡ್ಬಿಡ್ತಾರೇನ್ರಿ? ಅದು ಏನು ಅರ್ಥವೇ ಇಲ್ಲದೆ ಸಂಸ್ಕಾರ ಅಂತ ಹೇಳ್ತಾರೇನ್ರಿ? ಯಾಕದನ್ನು ಸಂಸ್ಕಾರ ಅಂತ ಕರೆದ್ರು? ಆತ್ಮೀಯರೇ, ದೊಡ್ಡವರಾಗಿರತಕ್ಕಂಥವ್ರ ಮೇಲೆ ಬಹಳ ದೊಡ್ಡ ಹೊಣೆ ಇದೆ. ಇದಕ್ಕೆಲ್ಲ ನಾವು ಅರ್ಥವನ್ನು ಪತ್ತೆ ಮಾಡಬೇಕು. ಏನು ಕಷ್ಟ ಇಲ್ಲ ಪತ್ತೆ ಮಾಡೋದು. ನಾವು ಕಡೆ ಗಮನ ಕೊಡ್ತಿಲ್ಲ, ಅದು ಗೊತ್ತಿಲ್ಲ ಅಷ್ಟೇನೆ. ನಾವು ಎಲ್ಲಿಯ ತನಕ ಯುವಕರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲವೋ, ಒಬ್ಬ ಯುವಕ ಹೊಸದನ್ನು ನೋಡ್ತಾ ಇರ್ತಾನೆ, ಹೊಸ ಆಯಾಮಗಳಿಗೆ ತನ್ನ ಮನಸ್ಸನ್ನು ತೆರೆಕೊಳ್ತಾ ಇರ್ತಾನೆ. ಅವನು ನಿಮ್ಮ ಪ್ರಶ್ನೆ ಕೇಳ್ತಾನೆ, ನಿಮಗೆ ಉತ್ತರ ಸುಂದರ ಅಂತೀವಿ ನಾವು. ಈ ಮೇಷ್ಟ್ರುಗಳು ಯಾವ ಉಪಾಧ್ಯಾಯ ಸಿಟ್ಟು ಮಾಡಿಕೊಳ್ತಾನೋ ಅವನಷ್ಟು ಮುಟ್ಟಾಳೆ ಇನ್ನಿಲ್ಲ ಅಂತ. ಯಾವ ಉಪಾಧ್ಯಾಯ ಸಿಟ್ಟು ಮಾಡ್ಕೊಳ್ತಾನೆ, ಯಾವಾಗ ಸಿಟ್ಟು ಮಾಡ್ಕೊಳ್ತಾನೆ ಅಂದ್ರೆ ಅವನು ಗೊತ್ತಿಲ್ಲ ಉತ್ತರ ಹೇಳಲಿಕ್ಕೆ. ಅವನು ಉತ್ತರ ಗೊತ್ತಿಲ್ಲದನ್ನು ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಿರ್ತಾನೆ, ಅವನ ಹಿಂಗಡೆ ಅಂತಾನೆ. ಯಾವಾಗ ಸುಮ್ಮನೆ ಅವನು ಬಾಯಿ ಮುಚ್ಕೊಳ್ತಾನೆ, ಆದ್ರೆ ಮನಸ್ಸು ತೆಗಿತಾನೆ, ಪೆದ್ದ ಮೇಷ್ಟ್ರ ಏನು ಗೊತ್ತಿಲ್ಲ ಇವನಿಗೆ ಏನ್ಬಿಡ್ತಾನ. ಅಷ್ಟಕ್ಕೆ ನಿಲ್ಲಲ್ಲ, ಇದಕ್ಕೆ ಉತ್ತರವೇ ಇಲ್ಲ ಅಂತಾನು. ಯಾವಾಗ ಯುವಕರ ಪ್ರಶ್ನೆಗಳಿಗೆ ದೊಡ್ಡವರು ಉತ್ತರವನ್ನು ಹೇಳುವುದಿಲ್ಲವೋ ಅವರು ಎಂಥ ಅನ್ಯಾಯ ಮಾಡ್ತಾರೆ ಅಂದ್ರೆ ಒಬ್ಬ ವಿರೋಧಿಯನ್ನು ಸೃಷ್ಟಿ ಮಾಡ್ತಾರೆ. ಆ ವಿರೋಧಿಯ ಮನಸ್ಸಿನ ಮೇಲೆ ಅನ್ಯ ಧರ್ಮಗಳ ಪ್ರಭಾವ ಆಗ್ತಾ ಇರ್ತದೆ. ಅವನ ಆ ಕಡೆ ಎಲ್ಲೋ ಎಳೆಯುವಂತೆ ಆಗಿಬಿಡುತ್ತೆ ಅವನ್ನ. ಹೀಗಾಗಿ ದೊಡ್ಡವರಾಗಿರತಕ್ಕಂಥವರು ಗಳಿಸುವುದು ಹಣ ಎಷ್ಟು ಪ್ರಧಾನವೋ ನಿಮ್ಮ ಸಂಸ್ಕೃತಿಯ ಗಳಿಕೆಯು ಅಷ್ಟೇ ಪ್ರಧಾನ. ತಾವು ದಯಮಾಡಿ ರಾಮನನ್ನ, ಕೃಷ್ಣನನ್ನ, ನಮ್ಮ ಗ್ರಂಥಗಳನ್ನ ಟೀಕೆ ಮಾಡತಕ್ಕಂಥ, ಹಾಸ್ಯ ಮಾಡತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಾರದು. ಅಕಸ್ಮಾತ್ ನಿಮ್ಮ ಪ್ರಶ್ನೆಗಳು ಧಾರ್ಮಿಕವಾಗಿದ್ದರೆ
ಕುಚೋದ್ಯದ ಪ್ರಶ್ನೆ ಆಗಬಾರದು. ನಿಜವಾಗಲೂ ಜಿಜ್ಞಾಸುವಾಗಿ ಇಂಥದ್ದೊಂದು ಪ್ರಶ್ನೆ ನಿಮ್ಮ ತಲೆಯನ್ನು ಕೆಡಿಸ್ತಾ ಇರಬೇಕು, ಒದ್ದಾಡ್ತಾ. ಈಗ ಉದಾಹರಣೆಗೆ ನಾನು ಉತ್ತರ ಹೇಳಲಿಕ್ಕೆ ಹೋಗಲ್ಲ, ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಶ್ರೀರಾಮರು ಸೀತೆಯನ್ನು ವನಕ್ಕೆ ಅಟ್ಟಿದ್ದು ಸರಿಯೇ? ಇಲ್ಲೋ. ತುಂಬಾ ಪ್ರಾಮಾಣಿಕವಾಗಿ ಒಬ್ಬ ಧಾರ್ಮಿಕನ ಮನಸ್ಸಿನಲ್ಲಿ ಆ ಪ್ರಶ್ನೆ ಬರಬಹುದು. ನೀವು ಹೀಗೊಂದು ಪ್ರಶ್ನೆ ಬಂದಾಗ ರಾಮಾಯಣವನ್ನು ಯಾರಾದರೂ ಅಧ್ಯಯನ ಮಾಡ್ತಾ ಇರತಕ್ಕಂತಹವರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಬೇಕು. ಬೇರೆಯವ್ರ ಜೊತೆ ಸೇರಿಕೊಂಡು ರಾಮ ನೋಡಿ ಸೀತೆ ಅಟ್ಟಿಬಿಟ್ಟ ಅಂತ ಹೇಳೋದಲ್ಲ. ರಾಮ ಸೀತೆಯನ್ನು ಅಟ್ಟಿಬಿಟ್ಟ ಅಂತ ಹಾಕಿ ಮಾಡೋ 1000 ಜನ ಬೇರೆಯವರಿದ್ದಾರೆ. ಅವರಿಗೆ ನೀವು ಯಾಕೆ ಬೆಂಬಲ ಕೊಡ್ತಾ ಇದ್ದೀರಿ? ನಿಮಗೆ ಸಾಧ್ಯ ಆದರೆ ನೀವು ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕತಕ್ಕಂಥ ಸಾತ್ವಿಕ ವಿಧಾನಗಳನ್ನು ಹುಡುಕಬೇಕು. ಒಬ್ಬರಲ್ಲ 10 ಜನ ಕೇಳಬೇಕು. ನೀವು ಅದಕ್ಕೊಂದು ಉತ್ತರ ತಗೋಬೇಕು. ಸ್ವಾಮಿ, ನಿಜವಾಗಿಯೂ ಅಂಥ ಕೆಡಕುತನ ಏನಾದರೂ ಶ್ರೀರಾಮರಲ್ಲಿದ್ದರೆ ಯಾಕ್ರಿ ಶ್ರೀರಾಮನ ಬೆಲೆ ಕೊಡ್ತಾರೆ? ನನ್ನಿಂದ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ವಾಲಿಯನ್ನ ಮರದಿಂದ ಹಿಡಿದು ಹೊಡೆದು ಸಾಯಿಸಿದ್ದು ಸರಿಯೇ? ಅವರು ವಿರೋಧದಿಂದ ಪ್ರಶ್ನೆ ಕೇಳ್ತಾ ಇಲ್ಲ. ಶ್ರೀರಾಮ ಇಷ್ಟೆಲ್ಲ ಮರ್ಯಾದ ಪುರುಷೋತ್ತಮ ಅಂತ ಹೇಳ್ತಾ ಇದ್ದಾರಲ್ಲ, ಆ ಮರ್ಯಾದ ಪುರುಷೋತ್ತಮ ಮರದ ಹಿಂದೆ ಹೊಡೆದಿದ್ದು ಸರಿಯೇ? ನೊಂದುಕೊಂಡು ಕೇಳಿದ ಪ್ರಶ್ನೆ. ಶ್ರೀರಾಮನಿಗೆ ಆಘಾತವಾಯ್ತಲ್ಲ ಅಂತ ಕೇಳಿದ ಪ್ರಶ್ನೆ. ಶ್ರೀರಾಮನ ವ್ಯಕ್ತಿತ್ವಕ್ಕೆ ಸರಿ ಹೋಗ್ತಾ ಇಲ್ವಲ್ಲ ಇದು ಅಂತ ಕೇಳಿದ ಪ್ರಶ್ನೆ. ಬೇರೆಯವನವನೋ ಕೇಳ್ತಾನೆ, ವಿಧರ್ಮೀಯ ಕೇಳ್ತಾನೆ, ವಾಯ್ ಬಿನ್ ಹೊಡೆದ್ಬಿಟ್ಟ, ರಾಮ ಹೇಳಿ, ರಾಮ ಮೋಸಗಾರ, ರಾಮ ವಂಚನೆ ಮಾಡಿಬಿಟ್ಟ, ಅವನಿಗೆ ಶಕ್ತಿನೇ ಇಲ್ಲ. ಏನು ಮಾತುಗಳಿವೆಲ್ಲನು? ಯಾಕೆ ಮರದ ಹಿಂದೆ ಹೊಡೆಯಬೇಕಾಯಿತು ಅನ್ನತಕ್ಕಂಥ ಪ್ರಜ್ಞೆಯನ್ನು ಅರ್ಥ ಮಾಡ್ಕೋಬೇಕು. ನಾವು ಮೊದಲು ನಾವು ಸಕಾರೋತ್ತರವಾಗಿ ಒಂದು ಗ್ರಂಥದ ಹತ್ತಿರಕ್ಕೆ ಹೋಗಬೇಕು, ವಿರೋಧದಿಂದ ಹೋಗತಕ್ಕದ್ದಲ್ಲ. ಮೊದಲು ನಮ್ಮ ಪ್ರಾಚೀನ ಗ್ರಂಥಗಳ ಬಗ್ಗೆ ಮರ್ಯಾದೆ ಬಂದು, ಗೌರವ ಬಂದು, ಅದರೊಳಗೆ ಏನೋ ಇದೆ ಕಣಯ್ಯ ಅನ್ನತಕ್ಕಂಥ ನಂಬಿಕೆ ಬಂದಾಗ, ಏನೋ ಸ್ವಲ್ಪ ಅರ್ಥ ಆಗ್ತಾ ಇಲ್ವಲ್ಲ ನನಗಿದೆ ಅನ್ನತಕ್ಕಂಥ ವಿನೀತ ಭಾವದಿಂದ ನೀವು ಆ ಪುಸ್ತಕದ ಹತ್ತಿರಕ್ಕೆ ಹೋಗಬೇಕು. ಅದಕ್ಕೆ ನಾನು ಮೊದಲನೇ ಪದ್ಯವನ್ನು ಹೇಳಿದೆ, ವಿತತ ಪುಸ್ತಕವನ್ನು ಗಂಧ ಅಕ್ಷತೆಯೊಳರ್ಚಿಸಿ. ನೀವು ಯಾವ ಕಾದಂಬರಿ ಓದೋದಲ್ರಿ ಇದು. ನಾನು ಮೊದಲನೇ ದಿವಸ ಪ್ರಾರ್ಥನೆ ಮಾಡಿದೆ ನಿಮ್ಮನ್ನ, ನೀವು ಇಲ್ಲಿ ಕುಳಿತುಕೊಳ್ತಕ್ಕಂಥದ್ದು ತಪಸ್ವಿಗಳಾಗಿ ಕೂತ್ಕೋಬೇಕು ಅಂತ. ಯಾವುದೋ ಕಥೆ, ಯಾವುದೋ ಕಾದಂಬರಿ, ಯಾವುದೋ ಚಲನಚಿತ್ರದ ಕಥೆ ಅಲ್ಲ ಇದು. ಇಂದು ಸಾಂಸ್ಕೃತಿಕ ಹೆಬ್ಬೊತ್ತಿಗೆ ಸಂಸ್ಕೃತಿಯನ್ನು ಅಧ್ಯಯನ ಮಾಡತಕ್ಕಂಥ ಕೃತಿಯ ಮುಂದೆ ನೀವು ಕುಳಿತಿದ್ದೀರಿ ಅಂತಂದ್ರೆ ನೀವು ಒಂದು ಯಜ್ಞಕ್ಕೆ ಕುಳಿತಂತೆ, ಜ್ಞಾನ ಯಜ್ಞದ ದೀಕ್ಷೆಯನ್ನು ತೊಟ್ಟಂತೆ. ಹೀಗಾಗಿ ನೀವು ಯಾಜ್ಞಿಕರಾಗಿ ಕುಳಿತಾಗ ಯಾವ ಶ್ರದ್ಧೆಯಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತೀರೋ ಹಾಗೆ ಈ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ನಾನು ಹೇಳಿದೆ, ಅಲ್ಲಿಟ್ಟು ಅಕ್ಷತೆಗಳನ್ನು ಇಡಿ ಅಂತ ಆವತ್ತಿನಿಂದ ಶ್ರೀರಾಮರಾಯರು ಇಡ್ತಾ ಇದ್ದಾರೆ. ಒಂದು ಕೇಂದ್ರ, ಅದೊಂದು ಸಂಕೇತ. ಅದು ಯಾವುದೋ ಕಾದಂಬರಿ ಅಲ್ಲ ಇದು. ಇಡೀ ಒಂದು ಸಾಂಸ್ಕೃತಿಕ ಪ್ರವಾಹವನ್ನ ತನ್ನ ಒಡಲಿನಲ್ಲಿ ಹೊತ್ತಿರತಕ್ಕಂಥ, ಸಾವಿರಾರು ವರ್ಷವಾದರೂ ಜೀವಂತವಾಗಿ ಇರತಕ್ಕಂಥ, ಸಾವಿರ ವರ್ಷಗಳಾದರೂ ಅನೇಕ ಉಪಗ್ರಂಥಗಳಿಗೆ ಜೀವ ಕೊಟ್ಟಿರತಕ್ಕಂಥ ಗ್ರಂಥ ಇದು ಆತ್ಮೀಯರೇ. ಆದ್ದರಿಂದ ತಾವು ದಯಮಾಡಿ ಅಕಸ್ಮಾತ್ ರಾಮಾಯಣ ಮಹಾಭಾರತಗಳ ಬಗ್ಗೆ ನಿಮಗೆ ಶಂಕೆ, ಸಂದೇಹ ಇದ್ದರೆ ಅದನ್ನು ವಿರೋಧದ ದೃಷ್ಟಿಯಿಂದ ನೋಡುವುದಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ನೋಡಬೇಕದನ್ನು. ಹಾಗೆ ನೋಡಿ ನಿಮ್ಮ ಸಂದೇಹಗಳನ್ನು ಪರಿಹಾರ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಈ ಸಂಸ್ಕೃತಿಯ ಉಡುಗೊರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವ ಪ್ರಾರ್ಥನೆಯನ್ನು ನಿಮ್ಮಲ್ಲಿ ಮಾಡ್ತಾ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡಿಬಿಡೋಣ. ನಾನು ಇವತ್ತಿನ್ನೇನು ಪ್ರಶ್ನೋತ್ತರ ಇಲ್ಲ ಅಂತ ಅಂದುಕೊಂಡಿದ್ದೆ. ಸನ್ಮಾನ್ಯ ಕೃಷ್ಣ ಭಟ್ರು ನೆನ್ನೆಯೂ ಹೇಳಿದ್ರು, ಇವತ್ತು ಬೆಳಗ್ಗೆಯೂ ಹೇಳಿದ್ರು. ಆಗಲೂ 7 ಗಂಟೆ ಆಗ್ತಾ ಬಂದ್ಬಿಟ್ಟಲ್ಲಪ್ಪ, ಇಷ್ಟೊತ್ತು ಮಾತಾಡ್ತೀನಿ ಕಲ್ಪನೆಯೇ ಇಲ್ಲ ನನಗೆ ಈ ವಿಷಯದಲ್ಲಿ. ವನಪರ್ವಕ್ಕೆ ಪ್ರವೇಶ ಮಾಡುವುದು ಬೇಡ ಅಂತ ಅವರು ತುಂಬಾ ಮೃದು ಹೃದಯಿಗಳು ಅಂತ ಕಾಣುತ್ತೆ. ಈ ಕಾಡಿಗೆ ಕಳಿಸಿಬಿಟ್ರೆ ಇನ್ನ ಅವ್ರನ್ನ ಮತ್ತೆ ಹೊರಗೆ ಕರ್ಕೊಂಡು ಬರೋಕೆ ಇನ್ನೊಂದು ವರ್ಷ ಆಗತ್ತಲ್ಲಪ್ಪ ಅನ್ನುವ ನೋವನ್ನು ತಟ್ಟುಕೊಳ್ಳಾರದಂಥ ಭಾವುಕರು. ಆದ್ದರಿಂದ ಅವರು ನನಗೆ ಹೇಳಿದರು, ವನಪರ್ವಕ್ಕೆ ಪ್ರವೇಶ ಮಾಡಬೇಡಿ ನೀವು ಅಂತ. ಪಾಪ ಅವ್ರಿಗೆ ಬಹಳ ಇಷ್ಟ ಇದ್ದಿದ್ದೇನಪ್ಪ ಅಂದ್ರೆ, ಹಿಂದೆ ಒಂದು ಸಲ ಆರಂಭ ಮಾಡಿದಾಗ ವನಪರ್ವಕ್ಕೆ ನಿಲ್ಲಿಸಿದ್ರಂತೆ. ಈ ಪಾವಗಡ ಪ್ರಕಾಶದಿಂದ ಈ ಸಲವಾದರೂ ನಗರಕ್ಕೆ ಕರ್ಕೊಂಡು ಬಂದ್ಬಿಡೋಣ ಅಂತ ಇಷ್ಟಪಟ್ಟಿದ್ರು ಅವರು. ಆದರೆ ಈ ಪೆದ್ದಣ್ಣ ಮತ್ತೆ ವನಪರ್ವಕ್ಕೆ ಹೋಗಿ ನಿಂತ್ಕೊಳ್ತಾ ಇದ್ದಾನೆ. ಹೀಗಾಗಿ ಸಭಾಪರ್ವದ ಉಳಿದ ಅಂಶಗಳನ್ನು ನಾನು ನಿಮ್ಮ ಗಮನಕ್ಕೆ ತಂದು ಬಿಡ್ತೀನಿ. ಅದಕ್ಕೆ ಮುಂಚೆ ನಾನು ನಿನ್ನೆ ಮಾತನಾಡ್ತಾ ಹೇಳಿದೆ, ಅದ್ವೈತದ ಬಗ್ಗೆ ನಾನು ಮುಂದಿನ ವರ್ಷ ಬಂದಾಗ ಮಾತನಾಡ್ತೀನಿ ಅಂತ.
ಆದರೆ ಕೆಲವರು ಹೇಳಿದರು, ನೀವೇನು ದ್ವೈತ ವಿಶಿಷ್ಟಾದ್ವೈತ ಮಾತ್ರ ಅದ್ವೈತಾನ ಮಾತ್ರ ಮುಂದಿನ ವರ್ಷಕ್ಕೆ ಹಾಕ್ತಾ ಇದ್ದೀರಲ್ಲ ಅಂತ. ಹೀಗಾಗಿ ಅದರ ಬಗ್ಗೆ ಒಂದು ಸ್ಥೂಲ ವಿವರಣೆಯನ್ನಾದರೂ ಒಂದು 10-15 ನಿಮಿಷ ಕೊಟ್ಟರೆ ಕನಿಷ್ಠ ಒಂದು ಸಮಾನತೆ, ನಿನ್ನೇನೋ ನೀವು ಕೂತ್ಕೊಂಡು ಎಲ್ಲಾ ಸಮಾನತೆ ಅಂತ ಹೇಳಿಬಿಟ್ರಿ, ಆದರೆ ಅದ್ವೈತಾನ ಮಾತ್ರ ಯಾಕೆ ಮುಂದಕ್ಕೆ ಹಾಕ್ತಾ ಇದ್ದೀರಿ ಅಂತ. ಹೀಗಾಗಿ ಅದರ ಪ್ರಮುಖ ಪ್ರಮೇಯವೊಂದನ್ನು ಮಾತ್ರ ನಿಮಗೆ ಒಂದು ಕೊಂಚ ಕಾಲ ಹೇಳಿ ಆಮೇಲೆ ನನ್ನ ಮಹಾಭಾರತದ ಉಪನ್ಯಾಸವನ್ನು ಇವತ್ತು ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಸುತ್ತಿಗೆ ಈ ಅದ್ವೈತ ಅನ್ನತಕ್ಕಂಥ ಹೆಸರೇ ನಾವು ಎರಡಲ್ಲ ಅಂತ ತೋರಿಸ್ತಕ್ಕಂಥ ಒಂದು ಸಂಕೇತ, ನಾವೆಲ್ಲ ಒಂದೇ ಅನ್ನತಕ್ಕ ಸಂಕೇತ. ಎರಡಿಲ್ಲ ಅಂತಿದ್ದ ಹಾಗೆ ಏನು ಎರಡಿಲ್ಲ? ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ ತಸ್ಮಾದ್ ಯುದ್ಧಾಯ ಯುಜ್ಯಸ್ವ. ಕೃಷ್ಣ ಮತ್ತೆ ಮತ್ತೆ ಅರ್ಜುನನಿಗೆ ಹೇಳತಕ್ಕಂಥದ್ದು ಈ ಸಂಸಾರ ಅನ್ನತಕ್ಕಂಥ ಯುದ್ಧ ಇದೆಯಲ್ಲಪ್ಪ, ಪಾರ್ಥ ಅಂತಾನೆ. ಪಾರ್ಥ ಅಂದರೆ ಪೃಥೆಯ ಮಗ ಅಂತ. ಅಂದಿಗೆ ಪೃಥೆಯ ಮಗ ಪಾರ್ಥ, ಇಂದಿಗೆ ಪೃಥ್ವಿಯ ಮಕ್ಕಳು ನಾವೆಲ್ಲ ಪಾರ್ಥರೆ. ಕೃಷ್ಣ ಅಂದು ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಿದರೆ ಇಂದು ನಮಗೆಲ್ಲ ಹೇಳ್ತಾ ಇದ್ದಾನೆ, ಎಲ್ಲ ಕಾಲಕ್ಕೂ ಹೇಳ್ತಾ ಇದ್ದಾನೆ ಆತ. ಈ ಲಾಭ ಮತ್ತು ಅಲಾಭ, ಸುಖ ಮತ್ತು ದುಃಖ, ನೋವು ನಲಿವು, ಕಷ್ಟ ಸುಖ, ಇದೇ ದ್ವೈತ. ಮಧ್ವಾಚಾರ್ಯರ ದ್ವೈತ ಇನ್ನು ಬಂದಿರಲಿಲ್ಲ. ದ್ವೈತ ಸಿದ್ಧಾಂತ ಬಂದಿದ್ದು ಅದಾದ ಎಷ್ಟೋ ಕಾಲಕ್ಕೆ. ದ್ವೈತ ಸಿದ್ಧಾಂತದ ಪ್ರಮೇಯಗಳು ಎಷ್ಟೋ ಕಾಲದ ಮೇಲೆ ಬಂತು ಅಂತಲ್ಲ, ದ್ವೈತ ಸಿದ್ಧಾಂತದ ಪ್ರಮೇಯಗಳು ಮೊದಲಿತ್ತು, ಮಧ್ವಾಚಾರ್ಯ ಕಾಲದಲ್ಲಿ ಪ್ರಚಾರ ಆಯಿತು. ಆದರೆ ಶ್ರೀ ಶ್ರೀ ಶಂಕರಾಚಾರ್ಯರು ಹೇಳ್ತಾ ಇರತಕ್ಕಂಥ ಅದ್ವೈತ, ಯಾವುದೇ ವಿಧವಾಗಿರತಕ್ಕಂತಹ ಭಿನ್ನತೆ, ಯಾವುದೇ ವಿಧವಾಗಿರತಕ್ಕಂಥ ಮೇಲು ಕೀಳು, ಇವುಗಳನ್ನ ಶ್ರೀ ಶ್ರೀ ಶಂಕರಾಚಾರ್ಯರು ಪ್ರಪಂಚದ ತತ್ವಜ್ಞಾನದಲ್ಲಿ, ಇದನ್ನು ನಾವು ಮತ್ತೆ ದಾಖಲೆ ಮಾಡಬೇಕು, ಇಡೀ ಪ್ರಪಂಚದ ತತ್ವಜ್ಞಾನದ ಚಿಂತನೆಗಳಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಸಮಾನತೆಯನ್ನು ಘೋಷಿಸಿದೆ. 20ನೇ ಶತಮಾನದಲ್ಲಿ ಸಮಾನತೆ ಘೋಷಿಸಿದ್ದಲ್ಲ. ಅಥವಾ ಇನ್ನೂ ನಿಖರವಾಗಿ ಮಾತಾಡಬೇಕಾಗಿದ್ದರೆ, ಶ್ರೀ ಶ್ರೀ ಶಂಕರಾಚಾರ್ಯರು ಯಾವ ಸಮಾನತೆಯನ್ನು ಘೋಷಿಸಿದರೋ ಆ ಘೋಷಣೆಯ ಮೂಲ ಇರತಕ್ಕದ್ದು ಮತ್ತೆ ಭಗವದ್ಗೀತೆಯಲ್ಲೇ. ಎಂಥ ಮಾತ್ರ ಕೃಷ್ಣ ಹೇಳೋದು ಯೋಗ. ಆ ಯೋಗದ ಕಲ್ಪನೆ ಅಲ್ಲಿ ತನಕ ಇನ್ನೇನೋ ಇತ್ತು ನಮಗೆ. ಶ್ರೀಕೃಷ್ಣ ಯೋಗ ಅಂದ್ರೆ ಏನು ಅಂತ ಹೇಳುವ ತನಕ ನಮಗೆ ಯೋಗದ ಕಲ್ಪನೆ ಮತ್ತೇನೋ ಆಗಿಬಿಟ್ಟಿತ್ತು. ಆ ಯೋಗವನ್ನು ಕೃಷ್ಣ ತಿರಸ್ಕರಿಸಿಬಿಟ್ಟು, ಯೋಗ ಅಂದ್ರೆ ಅರ್ಥ ಏನಿತ್ತು ನಮ್ಮಲ್ಲಿ ಅಂದ್ರೆ, ನಾವು ಕಾಗದಗಳು ಬರೀತಾ ಇದ್ವಿ, ನಾನು ಕ್ಷೇಮ, ನಿನ್ನ ಕ್ಷೇಮಕ್ಕೆ ಕಾಗದ ಬರಿ ಅಂತ ಬರೀತಾ ಇದ್ವಿ ಹಿಂದೆ. ಹೌದಾ ಶ್ರೀರಾಮರೇ? ಆ ಕ್ಷೇಮ ಯಾವುದಪ್ಪ ಅಂದ್ರೆ ಯೋಗಕ್ಷೇಮ. ಯೋಗ ಅಂದ್ರೇನು? ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತ. ನನ್ನಲ್ಲಿ ಏನು ಇಲ್ಲವೋ ಅದನ್ನ ಗಳಿಸುವುದು ಯೋಗ. ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನಿಗೆ ಪರೀಕ್ಷೆಯ ಜಯ ಅನ್ನುವುದು ಅಪ್ರಾಪ್ತಿಯಾಗಿರುತ್ತೆ. ಆ ಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಏನು ಪ್ರಯತ್ನ ಪಡ್ತಿರ್ತಾನೋ ಅದು ಯೋಗ. ಒಬ್ಬ ಕನ್ಯಾರ್ಥಿ ಇರ್ತಾನೆ, ಅವನಿಗೊಂದು ಹೆಣ್ಣು ಬೇಕಾಗಿರುತ್ತೆ, ಆ ಹೆಣ್ಣಿನ ಗಳಿಕೆಯಲ್ಲಿ ಅವನೇನು ಪ್ರಯತ್ನ ಪಡ್ತಾನೋ ಅದು ಯೋಗ. ಒಬ್ಬ ವ್ಯಾಪಾರಿ ಇರ್ತಾನೆ, ಅವನಿಗೆ ಲಾಭ ಬೇಕಾಗಿರ್ತದೆ, ಆ ಲಾಭವನ್ನು ಗಳಿಸುವುದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾನೋ ಅದು ಯೋಗ. ಅಪ್ರಾಪ್ತಸ್ಯ ಪ್ರಾಪ್ತಿ. ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತಾನೆ ಕೃಷ್ಣ. ನಿರ್ಯೋಗ ಕ್ಷೇಮ, ನೀನು ಯೋಗಕ್ಷೇಮಗಳನ್ನ ಬಿಟ್ಟುಬಿಡಬೇಕು ಅಂತ ನಮಗೆ ಆಶ್ಚರ್ಯ. ಕೃಷ್ಣ ಯೋಗಾಚಾರ್ಯ, ಯೋಗವನ್ನೇ ಪಾಠ ಮಾಡೋಕೆ ಹೇಳ್ತಾ ಇದ್ದಾನೆ. ಅಂಥವನು ನಿರ್ಯೋಗಕ್ಷೇಮ ಆತ್ಮವಾನ್, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅರೆ ಯೋಗವನ್ನೇ ಮಾಡಯ್ಯ ಅಂತ ಹೇಳೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಯೋಗಸ್ಥ ಕುರುಕರ್ಮಾಣಿ ಅಂತಾನವನು. ಯೋಗಸ್ಥ ಕುರುಕರ್ಮಾಣಿ ಅಂತ ಹೇಳುವ ಕೃಷ್ಣ ನಿರ್ಯೋಗಕ್ಷೇಮ ಅಂತ ಹೇಳ್ತಾ ಇದ್ದಾನೆ ಹಿಂದೆ. ಏನಯ್ಯ ಇದರ ಅರ್ಥ ಅಂದ್ರೆ, ಯೋಗ ಅನ್ನುವುದು ನೀನು ತಿಳ್ಕೊಂಡಿರೋದೇ ತಪ್ಪು ಅಂತ. ನಿರ್ಯೋಗಕ್ಷೇಮ, ಯಾವಾಗ ಯಾವಾಗ ಯೋಗ ಅನ್ನತಕ್ಕಂಥ ಪದ ಕ್ಷೇಮದ ಜೊತೆಗೆ ಬರುತ್ತದೆಯೋ ಆ ಯೋಗಕ್ಷೇಮವನ್ನು ತಿರಸ್ಕಾರ ಮಾಡು. ಕ್ಷೇಮ ಅಂದ್ರೇನು? ಗಳಿಸಿದ್ದನ್ನು ರಕ್ಷಿಸುವುದು. ಅದೇನೋ ಬರಿತಾ ಇದ್ದಿದ್ದು. ನಾನು ಕ್ಷೇಮ ಅಂದ್ರೆ ನಾನೇನೋ ಗಳಿಸಿದ್ದೇನೆ, ಅದನ್ನು ಉಳಿಸಿಕೊಂಡಿದ್ದೇನೆ. 10,000 ರೂಪಾಯಿ ಬಂಡವಾಳ ಇದೆ, ಅದನ್ನು 12,000 ರೂಪಾಯಿ ಮಾಡಿದ್ದೇನೆ. ಕ್ಷೇಮ ಯೋಗ ಗಳಿಸುವುದು,
ಕ್ಷೇಮ ಗಳಿಸಿದ್ದನ್ನು ವೃದ್ಧಿಸುವುದು. ಕೃಷ್ಣ ಹೇಳಿದ ಇದೆರಡೂ ಅಲ್ಲ ಅಂದ್ಬಿಟ್ಟ ಅವನು. ನಿರ್ಯೋಗ ಕ್ಷೇಮ. ಮತ್ತೊಮ್ಮೆ ದಾಖಲೆ ಮಾಡ್ಕೋಬೇಕು ತಾವು. ಕೃಷ್ಣ ಅಲ್ಲಿಯ ತನಕ ಬಂದಂತಹ ಯೋಗದ ನಿರ್ವಚನವನ್ನು ತಿರಸ್ಕಾರ ಮಾಡ್ತಾನೆ. ಯೋಗ ಅಂದ್ರೆ ಅದು ಅಲ್ಲ ಅಂತಾನೆ. ಹಾಗಾದ್ರೆ ಯೋಗ ಅಂದ್ರೆ ಏನಯ್ಯ ಅಂತ ಕೃಷ್ಣನನ್ನು ಕೇಳಿದ್ರೆ ಯಾವ ಮಾತ್ರೆ ಅಂತ ಹೇಳೋದು? ಸಮತ್ವಂ ಯೋಗ ಮುಚ್ಯತೆ. ಎಂಥ ಅದ್ಭುತವಾದ ಹೇಳಿಕೆ ಇದು. ಸಮತ್ವ, ಸಮಾನತೆ, ಕೃಷ್ಣ ಘೋಷಣೆ ಇದು. ಭಗವದ್ಗೀತೆಯಲ್ಲಿ ಬರತಕ್ಕದ್ದು ಸಮತ್ವಂ ಯೋಗ ಮುಚ್ಯತೆ.